ಹಾಯ್ ಫ್ರೆಂಡ್ಸ್, ನಾನು ನಳಿನಿ. ಬನ್ನಿ ವೆಜ್ ಬನ್ಸ್ಗೆ ನೋಡಿ, ಚಪಾತಿ ಹಿಟ್ಟು ಈ ಥರ ಸಾಫ್ಟಾಗಿರಬೇಕು. ಇಷ್ಟು ಸಾಫ್ಟ್ ಇದ್ದರೆ ಪಲ್ಯ ಈಚೆ ಬರೋದಿಲ್ಲ. ಓಕೆನಾ? ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಕ್ಯಾಪ್ಸಿಕಮ್ಮು, ಆನಿಯನ್ನು, ಪನ್ನೀರು, ಚೀಸು ಇಷ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ತುರ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ಮು, ಆನಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ತುರಿದಿರೋ ಚೀಸು ಹಾಗೆ ಪನ್ನೀರು ಅದನ್ನು ಸಣ್ಣದಾಗಿ ತುರ್ಕೊಂಡಿದ್ದೀನಿ. ಅದಕ್ಕೆ ಹಾಕ್ಬಿಡೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಹಾಕ್ಕೊಳ್ಳೋಣ. ನಾನು ಇದಕ್ಕೆ 1 ಸ್ಪೂನಷ್ಟು ಸಾಲ್ಟು, 1 ಕಾಲು ಸ್ಪೂನಷ್ಟು ಖಾರದ ಪುಡಿ, ರೆಡ್ ಚಿಲ್ಲಿ ಪೌಡರು ನೋಡ್ಕೊಳ್ಳಿ. ನಿಮ್ಮ ಖಾರ ಉಪ್ಪು ಅನುಗುಣ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಅರ್ಧ ಸ್ಪೂನಷ್ಟು ಹೋಮ್ ಕಾಳು ಹಾಕ್ಕೊಳ್ಳೋಣ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಹೋಮ್ ಕಾಳು ಹಾಕಿದ್ರೆ. ಈಸಿಯಾಗಿ ಡೈಜೆಷನು ಆಗುತ್ತೆ ಅದರಿಂದ. ಅರ್ಧ ಸ್ಪೂನಷ್ಟು ಹೋಮ್ ಕಾಳು. ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ಚಪಾತಿ ಹಿಟ್ಟು ಮೊದಲೇ ಮೆದ್ದಿಟ್ಟಿದ್ವಲ್ಲ, ಅದೊಂದು ಅರ್ಧ ಗಂಟೆ ನೆಂದಿದ್ರೆ ಸಾಕು. ನೋಡಿ, ಅದನ್ನು ಸ್ವಲ್ಪ ಚಿಕ್ಕದಾಗಿ ಲಟ್ಸ್ಕೊಂಡು ಸ್ಲೇಸ್ ಚೀಸ್ ಇಟ್ಟಿದ್ದೀನಿ. ಅದ್ರ ಮೇಲೆ ಸ್ಟಫಿಂಗ್ ಇಡ್ತಾಯಿದ್ದೀನಿ. ನೋಡಿ ಎಲ್ಲ ಫೋಲ್ಡ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇಟ್ಟಿದ್ರೆ ತೆಗೆದುಬಿಡಿ, ಇಲ್ಲಾಂದರೆ ಬೇಯೋದಿಲ್ಲ. ಅಷ್ಟೊಂದು ಜಾಸ್ತಿ ಇದ್ದರೆ ತೆಗೆದುಬಿಡಿ. ಇದನ್ನು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ಬನ್ಸ್ ಥರ, ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನೂ ಬೇಡ. ನೋಡಿ, ಇಷ್ಟು ಸಾಕು. ಎಣ್ಣೆ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಮೆತ್ಕೊಂಡ್ಬಿಡುತ್ತೆ. ನೋಡಿ, ಎಲ್ಲ ರೆಡಿ ಮಾಡಿಟ್ಕೊಂಡು ಬಿಸಿ ತವ ಮೇಲೆ 2 ಕಡೆನೂ ಸಣ್ಣ ಫ್ಲೇಮಲ್ಲಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.